ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ. ರಾಜ್ಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಪರ್ವ ದೊಡ್ಡದೊಂದು ಸಂಚಲನ ಮೂಡಿಸ್ತದೆ ಅನ್ನೋ ನಿರೀಕ್ಷೆಯಲ್ಲಿ ವಿಪಕ್ಷಗಳು ಮತ್ತು ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಇದ್ರು. ಆದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಪ್ರಹಸನ ಏನಿದೆ, ಇದು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಸರಳವಾಗಿ ಮುಗಿದೋಗಿದೆ. ಇದರಿಂದ ಸ್ವತಃ ಹೈಕಮಾಂಡ್ ಕೂಡ ಶಾಕ್ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಯಾಕಿಷ್ಟು ಸರಳವಾಗಿ ಮತ್ತು ಸೌಜನ್ಯದಿಂದ ರಾಜೀನಾಮೆ ಕೊಟ್ರು ಅನ್ನುವಂಥ ಪ್ರಶ್ನೆ ತುಂಬಾ ಜನರ ಮುಂದೆ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ. ಸಿದ್ದರಾಮಯ್ಯ ಯಾವಾಗಲೂ ಕೂಡ ಒಂದು ಸೈದ್ಧಾಂತಿಕ ಬದ್ಧತೆಗೆ ಅಂಟಿಕೊಂಡಿದ್ದಂತಹ ಒಬ್ಬ ರಾಜಕಾರಣಿ. ಅವರು ಜನತಾದಳದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಾಗ್ಲಿಂದಲೂ ಕೂಡ ತಮ್ಮ ಸೈದ್ಧಾಂತಿಕ ನಿಲುವು ಏನಿದೆ ಆ ನಿಲುವನ್ನ ಪದೇ ಪದೇ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಎಂದೂ ಕೂಡ ಅವರು ಮಾಡಿಲ್ಲ. ಇದರ ಪ್ರಯತ್ನವಾಗಿನೇ ಅವರು ಜನತಾದಳದಿಂದ ಹೊರ ಬಂದಂತ ಸಂದರ್ಭದಲ್ಲಿ, ಜನತಾದಳ ಅವರನ್ನ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಅಹಿಂದ ಸಂಘಟನೆಯನ್ನ ಕಟ್ಟುವಂತ ಪ್ರಯತ್ನವನ್ನ ಅವರು ಮಾಡಿದ್ರು. ಅದರ ಭಾಗವಾಗಿ ಅಹಿಂದ ವರ್ಗಗಳನ್ನ, ಅಲ್ಪಸಂಖ್ಯಾತರು, ದಲಿತರು ಮತ್ತು ಮುಸ್ಲಿಂ ವರ್ಗವನ್ನ, ಹಿಂದುಳಿದ ವರ್ಗವನ್ನ ಸಂಘಟನೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅನಂತರ ಅವರನ್ನ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತು. ಅದರ ಫಲವಾಗಿಯೇ ಅವರು ಕಾಂಗ್ರೆಸ್ಸಿಗೆ ಬಂದ್ರು. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ್ರು ಕೂಡ ಎಲ್ಲೂ ತಮ್ಮ ಅಹಿಂದ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ನಡೆಯನ್ನ ಯಾವತ್ತೂ ಅನುಸರಿಸಲಿಲ್ಲ. ತಾವು ಒಬ್ಬ ಅಹಿಂದ ನಾಯಕ ಅನ್ನುವಂತಹ ಒಂದು ಛಾಪನ್ನೇ ಕಾಂಗ್ರೆಸ್ನಲ್ಲೂ ಕೂಡ ಮೂಡಿಸಿದ್ರು. ಕಾಂಗ್ರೆಸ್ ಕೂಡ ಅಹಿಂದ ವರ್ಗಗಳನ್ನ ತನ್ನತ್ತ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತುಂಬಾ ಅದ್ಭುತವಾದಂತ ಕೆಲಸ ಮಾಡಿದ್ರು. ಜೊತೆಗೆ ತಮಗೆ ಅಧಿಕಾರ ಸಿಕ್ಕಿದಾಗಲೆಲ್ಲ ಈ ವರ್ಗಗಳನ್ನ, ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳನ್ನ ಗಟ್ಟಿಯಾಗಿಸುವ ಪ್ರಯತ್ನದ ಭಾಗವಾಗಿನೇ ಅನೇಕ ಕಾನೂನುಗಳನ್ನ ತಂದ್ರು, ಅನೇಕ ಯೋಜನೆಗಳನ್ನ ತಂದ್ರು ಅಂತ ಹೇಳಿದ್ರೆ ತಪ್ಪಲಾರದು. ಸಾಮಾನ್ಯವಾಗಿ ಈ ಮೂರು ವರ್ಗಗಳಲ್ಲೇ ಬಡವರು ಹೆಚ್ಚಾಗಿದ್ದಾರೆ. ಆ ಬಡವರಿಗೆ ಸಿದ್ದರಾಮಯ್ಯನವರು ತಂದಂತಹ ಗ್ಯಾರಂಟಿ ಯೋಜನೆಗಳ ಲಾಭ ಪರಿಪೂರ್ಣವಾಗಿ ಸಿಗ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಜಾರಿಗೆ ತಂದಂತಹ SCTP ಯೋಜನೆ ಏನಿದೆ ಅದು ಕೂಡ ದಲಿತ ಸಮುದಾಯವನ್ನ ಬಲಿಷ್ಠಗೊಳಿಸುವಂತಹ ಒಂದು ಯೋಜನೆಯಾಗಿಯೇ ಇತ್ತು. ಇಂತಹ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬಂದಂತಹ ಸಿದ್ದರಾಮಯ್ಯನವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಏನು ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ನಡುವಿನ ನಂಟಿದೆ, ಆ ನಂಟಿಗೆ ಅಥವಾ ಆ ವರ್ಗಕ್ಕೆ ಕೆಟ್ಟ ಸಂದೇಶ ಹೋಗುವಂತಹ ಯಾವುದೇ ನಡೆಯನ್ನು ಅನುಸರಿಸಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು. ಜೊತೆಗೆ ಕಾಂಗ್ರೆಸ್ನಲ್ಲಿ ಈ ವರ್ಗಗಳ ಬಗ್ಗೆ ಇರುವಂತಹ ವಿಶೇಷ ಕಾಳಜಿಗೆ ತನ್ನ ನಡೆಯಿಂದ ಎಲ್ಲಿ ಧಕ್ಕೆ ಆಗುತ್ತೆ ಅನ್ನುವಂತಹ ಒಂದು ಮುಂದಾಲೋಚನೆ ಇದೆಯಲ್ಲ, ಈ ಮುಂದಾಲೋಚನೆ ಸಿದ್ದರಾಮಯ್ಯನವ್ರನ್ನ ಇಂತಹದ್ದೊಂದು ತೀರ್ಮಾನ ತಗೊಳ್ಳೋದಲ್ಲೇ ಇರೋದಕ್ಕೆ ಕಾರಣ ಆಯಿತು. ಇದ್ರ ಜೊತೆಗೆ ಕಾಂಗ್ರೆಸ್ ತನ್ನನ್ನ ಗುರುತಿಸಿ 2 ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದು ಸಿದ್ದರಾಮಯ್ಯನವರ ಮೇಲೆ ಕಾಂಗ್ರೆಸ್ಗೆ ಒಂದು ಋಣ ಇದೆ ಅನ್ನುವಂಥ ಮನಸ್ಥಿತಿಯನ್ನ ಅವರು ಹೊಂದಿದ್ರು. ಎಲ್ಲೋ ಒಂದ್ ಕಡೆ ತಾನು ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಹಿಂದೇಟಾಕೋದು ಮತ್ತೆ ಬೇರೆ ಯಾವುದಾದ್ರೂ ರಾಜಕೀಯ ವಿಪ್ಲವಕ್ಕೆ ಕಾರಣ ಆಗುವಂಥದ್ದು ಆ ಪಕ್ಷವನ್ನ ಅಲ್ಲೋಲ ಕಲ್ಲೋಲಗೊಳಿಸುವಂತಹ ಮತ್ತು ಆ ಪಕ್ಷಕ್ಕೆ ಧಕ್ಕೆ ತರುವಂತಹ ಒಂದು ಭಾಗ ಆಗಬಹುದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ತುಂಬಾ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ರು. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಒಂದಷ್ಟು ಹಿಂದೇಟ್ ಹಾಕಿದ್ದೇ ಆಗಿದ್ರೆ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳಿತ್ತು. ಆದ್ರೆ ಆ ತರದ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಲಿಲ್ಲ. ಜೊತೆಗೆ 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಭೂತಪೂರ್ವ ಗೆಲುವು ಸಾಧಿಸಿದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖವಾಗಿತ್ತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ಇಂತಹದ್ದೊಂದು ಅಧಿಕಾರ ಹಂಚಿಕೆಯ ಒಂದು ಸೂತ್ರ ನಡೆದಿತ್ತೋ ಇಲ್ವೋ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ನಡೆದಿದ್ದೇ ಆಗಿದ್ರೆ ಆ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಸಿದ್ದರಾಮಯ್ಯನವರು ನಡ್ಕೊಳ್ಳೋದ್ರ ಮುಖಾಂತರ ಹೈಕಮಾಂಡ್ಗೆ ತನ್ನ ನಿಯತ್ತನ್ನ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಒಬ್ಬ ಅಹಿಂದ ನಾಯಕನಾಗಿ
ಆ ರಾಜ್ಯದ ಅತ್ಯಂತ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದವರು ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಇವರ ಬೆನ್ನಿಗೆ ನಿಂತಿತ್ತು. ಅದನ್ನು ಕೂಡ ಸಿದ್ದರಾಮಯ್ಯನವರು ಮರ್ತಿಲ್ಲ. ಜೊತೆಗೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಮುಖ್ಯಮಂತ್ರಿ ಅನ್ನುವಂತ ಒಂದು ದಾಖಲೆಯನ್ನ ಸಿದ್ದರಾಮಯ್ಯನವರು ಸ್ಥಾಪಿಸಿದ್ದಾರೆ. ಆ ದಾಖಲೆಯ ಸ್ಥಾಪನೆಗೂ ಕೂಡ ಕಾಂಗ್ರೆಸ್ ಕಾರಣ ಆಗಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಎಂದೂ ಕೂಡ ಹೆಜ್ಜೆಯನ್ನ ಇಡ್ಲಿಲ್ಲ. ಇದೆಲ್ಲದರ ಜೊತೆಗೆ ತಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದ ಅಪಹಾಪಿಗೆ ಬಿದ್ರು ಅನ್ನುವಂತಹ ಆರೋಪ ಬರದ ರೀತಿನಲ್ಲಿ ಸಿದ್ದರಾಮಯ್ಯನವರು ನಡ್ಕೋಬೇಕಾಗಿತ್ತು. ನಾನೊಬ್ಬ ಸಮಾಜವಾದಿ ನಾಯಕ ಅಂತಾನೆ ಹೇಳ್ಕೊಂತ ಬರುವಂತ ಸಿದ್ದರಾಮಯ್ಯನವರು ಕೊನೆಯ ಘಟ್ಟದಲ್ಲಿ ತನ್ನ ಸಮಾಜವಾದಿ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡು ಅಧಿಕಾರಕ್ಕೋಸ್ಕರ ಮತ್ತೇನೇನೋ ಪ್ರಯತ್ನಗಳನ್ನ ಮಾಡಿದ್ದೇ ಆಗಿದ್ರೆ ಆ ಸಿದ್ಧಾಂತದ ಸಿದ್ದರಾಮಯ್ಯನಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಿತ್ತು. ಈ ಹಿನ್ನಡೆಯನ್ನ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇಂತಹ ಯಾವುದೇ ಪ್ರಯತ್ನಗಳನ್ನ ಮಾಡದೆ ಅಧಿಕಾರ ಹಸ್ತಾಂತರ ಸೂತ್ರಕ್ಕೆ ಬದ್ಧವಾಗಿ ತಮ್ಮ ರಾಜೀನಾಮೆಯನ್ನ ಕೊಟ್ಟರು.